ಮೇಷರಾಶಿ, ತಾವು ಈ ದಿನ ಸ್ವಲ್ಪ ಜಾಗ್ರತೆಯಾಗಿರಬೇಕು. ಆರೋಗ್ಯದಲ್ಲಿ ವ್ಯತ್ಯಾಸ, ಆಲಸ್ಯದಿಂದ ಕೂಡಿದ ಭಾವನೆ, ಜಡತ್ವದಿಂದ ಕೂಡಿದಂತಹ ಗುಣಗಳು, ತಕ್ಷಣ ಮುಂಗೋಪಿಷ್ಟರಾಗುವಂತಹ ಗುಣಗಳು, ಚಿಕ್ಕ ಚಿಕ್ಕ ವಿಚಾರಗಳನ್ನು ಮನಸ್ಸಿನಲ್ಲಿ ದೊಡ್ಡದಾಗಿ ಅದನ್ನು ಅಸಮಾಧಾನದ ಕಡೆಗೆ ಕೊಂಡೊಯ್ಯುವಂತಹ ಭಾವನೆಗಳು, ಇದೆಲ್ಲವೂ ಈ ದಿನ ನಿಮ್ಮ ಶುಭಕ್ಕೆ ಅಡ್ಡಿ ಉಂಟು ಮಾಡುವಂತಹ ವಿಶೇಷ ಗುಣಗಳು. ತಾವು ಈ ದಿನ ಬಹಳ ಶುಭ ಕೆಲಸ ಮತ್ತು ಬಹಳ ಆಪ್ತರ ಕೆಲವು ಮಂಗಳ ಕೆಲಸಗಳಿಗೆ ಹೋಗಿ ಆರೋಗ್ಯದ ದೃಷ್ಟಿ, ಆಹಾರದಲ್ಲಿರುವಂಥ ವ್ಯತ್ಯಾಸಗಳ ದೋಷ ಬಾರದೇ ಇರುವ ಹಾಗೆ ನಿಮ್ಮನ್ನು ನೀವು ಈ ದಿನ ತೊಡಗಿಸಿಕೊಳ್ಳುವುದು ಬಹಳ ಒಳ್ಳೆಯದು. ತಾವು ಈ ದಿನ ಮಾಡಬೇಕಾದ ಆರಾಧನೆ ನಾಗದೇವರ ಆರಾಧನೆ. ನಾವೆಲ್ಲ ಕೆಲವು ಪ್ರಾಂತ್ಯ ವಾರಿನಲ್ಲಿ ಮುನೀಶ್ವರ ಅಂತಲೂ ಹೇಳ್ತೇವೆ. ನಾಗದೇವರಿಗೆ ಮುನೀಶ್ವರ ಅಂತ ಹೇಳಿದರೆ ನಾಗದೇವರ ಇನ್ನೊಂದು ನಾಮಾಂಕಿತ. ನಿಮ್ಮ ಮನೆಯ ಪರಿಸರ, ನಿಮ್ಮ ಗ್ರಹದ ಪರಿಸರದಲ್ಲಿ ಮುನೀಶ್ವರ ದೇವರ ಆರಾಧನೆಯನ್ನು ಮಾಡುವುದು ಬಹಳ ಒಳ್ಳೆಯದು. ವೃಷಭ ರಾಶಿ, ಬಹಳ ದಿನದಿಂದ ಅಪರಿಚಿತರ ಆಗಿದ್ದರೆ ಅವರು ಮಿತ್ರರಾಗುವಂತಹ ಒಳ್ಳೆಯ ಯೋಗಗಳು ಉಂಟಾಗುತ್ತೆ. ಬಂಧುಗಳೊಂದಿಗೆ ಒಳ್ಳೆಯ ಸ್ನೇಹ, ಒಳ್ಳೆಯ ವ್ಯವಹಾರ, ಒಳ್ಳೆಯ ಹೊಸ ರೀತಿಯ ಬದಲಾವಣೆಗಳ ಬಗ್ಗೆ ವಿಮರ್ಶಾತ್ಮಕವಾದ ದಿನವೂ ನಿಮ್ಮ ಪಾಲಿಗೆ ಈ ದಿನ ಒಳ್ಳೆಯ ಸುದಿನವಾಗುವ ಲಕ್ಷಣ ಇದೆ. ಆರ್ಥಿಕ ಸ್ಥಿತಿಯಲ್ಲಿ ಅಷ್ಟೇನೂ ಕನಿಷ್ಠಪ್ರದವಲ್ಲ. ವ್ಯವಹಾರದಲ್ಲಿ ಬಡ್ತಿ ಕಾಣುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಸತ್ಕರ್ಮಕ್ಕಾಗಿ ಧನವ್ಯಯ ಮಾಡುವಂತಹ ಅವಕಾಶವೂ ನಿಮ್ಮಲ್ಲಿದೆ. ವೃಷಭ ರಾಶಿಯವರಿಗೆ ಬಹುತೇಕವಾಗಿ ಈ ದಿನ ಒಳ್ಳೆಯ ಫಲವನ್ನು ಅನುಭವಿಸುವ ಸಾಧ್ಯತೆ ಇದೆ. ಮಿಥುನ ರಾಶಿ, ಈ ರಾಶಿಯವರಾದ ತಾವು ಇವತ್ತಿನ ದಿನ ವ್ಯವಹಾರ ಕ್ಷೇತ್ರದಲ್ಲಿ ಹೊಸ ಆಯಾಮವನ್ನು, ಹೊಸ ವಿಚಾರವನ್ನು, ಹೊಸ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಒಳ್ಳೆಯ ದಿನ. ಈ ದಿನಕ್ಕೆ ತಾವು ಹೆಚ್ಚಿನ ಮಹತ್ವ ಕೊಟ್ಟರೆ ನಿಮ್ಮ ಯಾವುದೇ ವೈಯಕ್ತಿಕವಾದ ಅಭಿವೃದ್ಧಿಯ ಯೋಗಗಳು, ಉನ್ನತಗೊಳ್ಳುವ ನಿರ್ಧಾರಗಳು ಈ ದಿನ ಉಂಟಾಗುತ್ತೆ. ಬಂಧುಗಳೊಂದಿಗೆ ಆತ್ಮೀಯವಾದಂತಹ ಭಾವನೆಗಳು, ಸ್ನೇಹಿತರೊಂದಿಗೆ ಹೊಸ ವ್ಯವಹಾರದ ನಿರ್ಣಯಗಳು, ಹಾಗೆ ದೂರ ಪ್ರಯಾಣ ಮಾಡುವ ಅವಕಾಶಗಳು ಈ ದಿನ ತುಂಬ ಜಾಸ್ತಿಯಾಗಿ ನಿಮ್ಮ ಪಾಲಿಗಿದೆ. ಆದರೆ ತಂದೆಯ ಆರೋಗ್ಯ, ತಾಯಿಯ ಆರೋಗ್ಯದ ಬಗ್ಗೆ ಗಮನ ಇರಬೇಕು. ತಂದೆಯ ಒಡಹುಟ್ಟುಗಳು, ಚಿಕ್ಕಪ್ಪ ದೊಡ್ಡಪ್ಪಂದಿರ ಆರೋಗ್ಯ ದೃಷ್ಟಿಯಲ್ಲಿಯೂ ಕೆಲವು ಧನನಷ್ಟವಾಗುವ ಯೋಗಗಳು ಉಂಟಾಗುತ್ತೆ. ಅದರಿಂದ ತಾವು ಈ ದಿನ ಮಾಡಬೇಕಾದಂತಹ ಆರಾಧನೆ ಶನಿದೇವರ ಪ್ರಾರ್ಥನೆ. ಎಳ್ಳೆಣ್ಣೆಯನ್ನು ಶನಿದೇವರಿಗೆ ಕೊಟ್ಟು ಅಲ್ಲಿ ಶನಿ ಪೂಜೆಯನ್ನು ಮಾಡಿಸುವುದರಿಂದ ಒಳ್ಳೆಯ ಫಲ ನಿಮ್ಮದಾಗುತ್ತೆ. ಕರ್ಕಾಟಕ ರಾಶಿ, ನೀವು ಸ್ವಯಂಕೃತ ಅನಿರೀಕ್ಷಿತ ಕೆಲವು ಅಸಮಾಧಾನದ ಘಟನೆಗಳಿಗೆ ಒಳಪಡುವ ದಿನ. ನಿಮ್ಮ ಸ್ವಯಂಕೃತ ಇಚ್ಛೆಯಿಂದ ಬಂಧುಗಳಿಂದ ನಿಷ್ಠೂರವಾಗುವಂತಹ ಸಾಧ್ಯತೆಯ ಕೆಲವು ನಿರ್ಣಯಗಳು ನೀವು ಕೈಗೆತ್ತಿಕೊಳ್ಳುವ ಸಾಧ್ಯತೆ ಇದೆ. ಈ ದಿನ ನೀವು ಮಾಡುವ ಯಾವುದೇ ಕರ್ತವ್ಯದಲ್ಲಿಯೂ ಬಹಳಷ್ಟು ಪೂರ್ವಾಪರ ವಿಚಾರವನ್ನು ಅವಲೋಕನ ಮಾಡಿ ನಿರ್ಧಾರ ಮಾಡಿದಾಗ ಶುಭ ಫಲಗಳು ನಿಮ್ಮದಾಗುತ್ತೆ. ಉದ್ಯೋಗದ ಬದಲಾವಣೆ, ಹಾಗೆ ಸ್ಥಳ ಬದಲಾವಣೆ, ಹಾಗೆ ಪ್ರಮೋಷನ್ ಆಗುವ ಬಗ್ಗೆ ಚಿಂತನೆ, ಇಂತಹ ಎಲ್ಲ ನಿರ್ಧಾರಗಳಿಗೂ ಇವತ್ತು ಕೆಲವು ವಿಷಯಗಳ ಬಗ್ಗೆ ಒಳ್ಳೆಯ ಸುದ್ದಿಯನ್ನು ಕೇಳುವ ಸಾಧ್ಯತೆಗಳು ಉಂಟಾಗುತ್ತೆ. ದೃಢ ಸಂಕಲ್ಪವು ನಿಮ್ಮ ಈ ದಿನದ ಸಂತೋಷಕ್ಕೆ ಕಾರಣವಾಗುತ್ತೆ. ತಾವು ಮಾಡಬೇಕಾದ ಆರಾಧನೆ ಮುಖ್ಯಪ್ರಾಣ ದೇವರ ಆರಾಧನೆ, ಆಂಜನೇಯ ದೇವರ ಆರಾಧನೆ, ಶಿವನಿಗೆ ರುದ್ರಾಭಿಷೇಕವನ್ನು ಮಾಡುವುದರಿಂದ ತಮ್ಮ ಇಷ್ಟಾರ್ಥ ಸಿದ್ಧಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.